ಪ್ರಧಾನಿ ಮೋದಿ ಮ್ಯಾರಥಾನ್ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಸುಮಾರು 1 ಗಂಟೆಗೆ ಹೆಚ್ಚು ಕಾಲ ಸಿಸಿಎಸ್ ಸಭೆಯನ್ನ ನಡೆಸಿದ್ದಾರೆ. ಸಿಸಿಎಸ್ ಸಭೆ ಬಳಿಕ ಕೇಂದ್ರದ ಸಂಪುಟ ಸಚಿವರ ಸಭೆಯನ್ನ ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ, ರಾಜನಾಥ್ ಸಿಂಗ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದೇಶದ ಭದ್ರತೆಯ ಬಗ್ಗೆ 3 ನಾಯಕರು ಸಭೆಯನ್ನ ನಡೆಸಿರುವಂತದ್ದು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ. ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ನಡೆಸುತ್ತಿದ್ದಾರೆ. ಅದು ಕೂಡ ಮ್ಯಾರಥಾನ್ ಸಭೆ. ಇದು 1 ಗಂಟೆಗಳ ಕಾಲ, ಸತತ 1 ಗಂಟೆಗಳ ಕಾಲ ಈ ಒಂದು ಸಭೆಯನ್ನ ನಡೆಸಿದ್ದಾರೆ. ಈ ಸಭೆ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು, ಸಾಕಷ್ಟು ಚರ್ಚೆಗಳು ಕೂಡ ಆಗಿದೆ. ಇನ್ನೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ರಾತ್ರಿ 8 ಗಂಟೆಗೆ ಬಂದು ಭಾಷಣವನ್ನ ಮಾಡಿದ್ರು ದೇಶವನ್ನ ಉದ್ದೇಶಿಸಿ. ನೆಕ್ಸ್ಟ್ ಅದಂಪುರ ಏರ್ಪೋರ್ಟ್ ನಲ್ಲಿ ಅಲ್ಲೋಗಿ ಸೈನಿಕರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಿದ್ರು. ಖಡಕ್ ಸಂದೇಶವನ್ನ ಪಾಕಿಸ್ತಾನಕ್ಕೆ ರವಾನಿಸಿದ್ರು. ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸಭೆ. ನೆಕ್ಸ್ಟ್ ಏನಾದ್ರೂ ಪಾಕಿಸ್ತಾನ ಬಾಲ ಬಿಚ್ಚೋಕ್ ಹೋದ್ರೆ ಎಲ್ಲೆಲ್ಲಿ ಬಾಲ ಕಟ್ಟಬೇಕು ಪ್ರತಿಯೊಂದನ್ನು ಕೂಡ ಈಗಾಗಲೇ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಸೊ ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಬ್ಬರೇ ಒಬ್ಬ ಈಚೆ ಕಡೆ ಏನಾದ್ರೂ ಗುಂಡು ಹಾರಿಸಿದ್ರೆ ನೀವು ಫಿರಂಗಿನೇ ಹಾರಿಸ್ಬಿಡಿ ಅಂತ ಹೇಳಿದ್ರು. ಸೊ ಜೊತೆಗೆ ಇನ್ ಕೇಸ್ ಏನಾದ್ರೂ ಭಾರತದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಏನಾದ್ರೂ ನಡೆದ್ರೆ ಅದು ನಮಗೆ ಯುದ್ಧಕ್ಕೆ ಆಹ್ವಾನ ಎನ್ನುವಂತ ಸ್ಪಷ್ಟ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಪಾಕಿಸ್ತಾನಕ್ಕೆ ರವಾನಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಇದರಲ್ಲಿ ಕೇಂದ್ರ ಸಚಿವ ಸಂಪುಟ ಸಭೆಯ ಮಹತ್ವದ ಸುದ್ದಿಗೋಷ್ಠಿ ಇದು. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವರಿಂದ ಪ್ರೆಸ್ ಮೀಟಿಂಗ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂತದ್ದು, ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಕೇಂದ್ರ ಸಚಿವ ಸಂಪುಟ ಸಭೆಯ ಸುದ್ದಿಗೋಷ್ಠಿ ಇದು. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಂದ ಪ್ರೆಸ್ ಮೀಟ್. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಬ್ಯಾಕ್ ಟು ಬ್ಯಾಕ್ ಸಭೆ, ಟಿಡಿಎಸ್ ಇಂದ ಹಿಡಿದು ಸಿಸಿಎಸ್ ಸಭೆಯಿಂದ ಹಿಡಿದು ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ಸಚಿವ ಸಂಪುಟದ ಸಭೆಯಿಂದ ಹಿಡಿದು ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಪಾಪಿ ಪಾಕಿಸ್ತಾನ, ಭಿಕ್ಷುಕ ಪಾಕಿಸ್ತಾನ, ಬೆಗ್ಗರ್ ಪಾಕಿಸ್ತಾನ, ಈ ಪಾಪಿ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಬಹಳ ಪ್ರಮುಖವಾಗಿ ಪಾಕಿಸ್ತಾನದ ಪಿಒಕೆ ವಿಚಾರವನ್ನ, ಸ್ಪಷ್ಟ ಪಿಒಕೆ ವಿಚಾರದಲ್ಲಿ ಸ್ಪಷ್ಟ ಸಂದೇಶವನ್ನು ಕೂಡ ಈಗಾಗಲೇ ರವಾನಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಟ್ರಂಪ್ ಹೇಳ್ತಾ ಇರುವಂತದ್ದು, ಸಾವಿರಾರು ವರ್ಷಗಳಿಂದ ಇರುವಂತಹ ಪಿಒಕೆ ಸಮಸ್ಯೆಯನ್ನು ನಾವು ಬಗೆಹರಿಸುವಂತ ನಿಟ್ಟಿನಲ್ಲಿ ಕೂಡ ಉತ್ಸುಕತರಾಗಿದ್ವಿ ಅಂತ ಹೇಳ್ತಿದ್ದಾರೆ. ನಮ್ಮ ದೇಶದಷ್ಟೊಂದು ಅವಶ್ಯಕತೆ ಇಲ್ಲ, ನಾವು ನೋಡ್ಕೊಳ್ತೀವಿ ಬಿಡ್ರಿ, ನಿಮ್ಗೆ ಯಾಕೆ 3ನೇವರ ಅವಶ್ಯಕತೆ. ಸೊ ಈ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಜನರು ಕೂಡ ಆಕ್ರೋಶವನ್ನ ಟ್ರಂಪ್ ವಿರುದ್ಧ ವ್ಯಕ್ತಪಡಿಸಿದ್ರು. ಈಗಾಗಲೇ ಗಮನಿಸ್ತಾ ಇದ್ವಿ, ಮ್ಯಾರಥಾನ್ ಮೀಟಿಂಗ್ ಒಂದು ಹಂತದ ಈ ಮ್ಯಾರಥಾನ್ ಮೀಟಿಂಗ್ ಮುಗಿದಿದೆ. ಸೊ ಸತತ 1 ಗಂಟೆಗೆ ಹೆಚ್ಚುಗಳ ಕಾಲ ಸಿಸಿಎಸ್ ಸಭೆಯನ್ನು ನಡೆಸಿದ್ದಾರೆ. ದೇಶದ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಡಿಶಾ ಪಾರಾದೀಪ್ ಬಂದರ್ನಲ್ಲಿ ಹೈ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದೆ. ಪಾಕ್ ಕಚ್ಚಾ ತೈಲ ನೌಕೆಯ ಸಿಬ್ಬಂದಿ ಪ್ರಯಾಣಕ್ಕೆ ಬ್ರೇಕ್ ಇದು. ಒಡಿಶಾದ ಬಂದರ್ನಲ್ಲಿ ಲಂಗರು ಹಾಕಲಾಗಿದೆ. ಹಾಂಗ್ಕಾಂಗ್ ಮೂಲದ ಎಂಟಿ ಸೈರನ್ सेकंड नौके लंगर हाकिरुವಂತದ್ದು 5 सेमीकंडक्टर के यूनिट्स इंडिया सेमीकंडक्टर मिशन के तहत अप्रूव होने के बाद में बहुत तेजी से उसमें कंस्ट्रक्शन चल रहा है उन 5 में, और एक का प्रोडक्शन इस वर्ष 2025 से स्टार्ट हो जाएगा. उसी कड़ी में एक और बहुत ही एडवांस्ड यूनिट है जो कि HCL आप जानते हैं, हिंदुस्तान कंप्यूटर्स लिमिटेड, जो बहुत लंबे टाइम से भारत की एक हार्डवेयर में बड़ी कंपनी रही है. पीसी, लैपटॉप, कई चीजें इनकी मैन्युफैक्चरर कई वर्षों तक रही और आज भी है. वो और फॉक्सकॉन जो दुनिया का सबसे बड़ा इलेक्ट्रॉनिक्स मैन्युफैक्चरर है, उन दोनों का जॉइंट वेंचर है ये. उन दोनों का जॉइंट वेंचर है. इस जॉइंट वेंचर में दिस जॉइंट वेंचर विल मैन्युफैक्चर डिस्प्ले ड्राइवर चिप्स. यानी कोई भी डिस्प्ले हो, फॉर एग्जांपल आपके सामने एक लैपटॉप है, लैपटॉप का डिस्प्ले यानी उसकी स्क्रीन है, उस स्क्रीन का जो ड्राइवर होता है, उस स्क्रीन को ड्राइव करने वाला, यानी उस स्क्रीन में क्या दिखेगा, किस पॉइंट पे क्या दिखेगा, कौन सा पिक्सल अप होना चाहिए, कौन सा पिक्सल डाउन होना चाहिए, किसमें कितनी इंटेंसिटी होनी चाहिए, उसके लिए एक ड्राइवर यूनिट होता है पीछे. तो डिस्प्ले को ड्राइव करने वाला जो यूनिट होता है उसको डिस्प्ले ड्राइवर बोलते हैं. तो डिस्प्ले ड्राइवर की चिप्स इस प्लांट में बनेगी, और ये देश की रिक्वायरमेंट भी बहुत बड़ी है, क्योंकि देश में इलेक्ट्रॉनिक्स मैन्युफैक्चरिंग जिस तेजी के साथ बढ़ी है अभी, पिछले 10 वर्षों में 5 गुने से ज्यादा
इलेक्ट्रॉनिक्स मैन्युफैक्चरिंग हुई है, उसके चलते डिस्प्ले की डिमांड भी बढ़ती जा रही है। तो डिस्प्ले का एक कोर फंक्शन होता है डिस्प्ले के ड्राइवर की चिप। सो डिस्प्ले ड्राइवर चिप इज वन ऑफ द की components in the entire display assembly. The display driver chip drives the display, makes sure that whatever has to be displayed is given in the right format to the display, so that then it can be displayed, it can be shown, it can be visualized. ये प्लांट लगेगा, इसमें 20,000 वेफर पर मंथ की कैपेसिटी होगी और जो चिप्स इससे बन के निकलेगी उसकी कैपेसिटी है 36 मिलियन चिप्स पर मंथ, विच इज 3.5 करोड़ रुपीज 3.6 करोड़ चिप्स पर मंथ। ये रहेगा इसका 36 करोड़, आई एम सॉरी 3.6 करोड़ 36 मिलियन चिप्स पर मंथ का इसका रहेगा। और अच्छा प्लांट है, बहुत ही एडवांस टेक्नोलॉजी। इसमें वेफर लेवल पैकेजिंग का एक टेक्नोलॉजी होता है, वो इसमें लगेगा, विच मीन्स एंटायर वेफर के साथ सबस्ट्रेट को जोड़कर कंप्लीट उसकी एडवांस्ड पैकेजिंग का। 2022 में जब से प्रधानमंत्री जी ने ಪ್ರಧಾನಿ ಮೋದಿ ಮ್ಯಾರಥಾನ್ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಸುಮಾರು 1 ಗಂಟೆಗೆ ಹೆಚ್ಚು ಕಾಲ ಸಿಸಿಎಸ್ ಸಭೆಯನ್ನ ನಡೆಸಿದ್ದಾರೆ. ಸಿಸಿಎಸ್ ಸಭೆ ಬಳಿಕ ಕೇಂದ್ರದ ಸಂಪುಟ ಸಚಿವರ ಸಭೆಯನ್ನ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಮಿತ್ ಶಾ, ರಾಜನಾಥ್ ಸಿಂಗ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದೇಶದ ಭದ್ರತೆಯ ಬಗ್ಗೆ 3 ನಾಯಕರು ಸಭೆಯನ್ನ ನಡೆಸಿರುವಂತದ್ದು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ. ಯಾಕಂದ್ರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ನಡೆಸುತ್ತಿದ್ದಾರೆ. ಅದು ಕೂಡ ಮ್ಯಾರಥಾನ್ ಸಭೆ. ಇದು 1 ಗಂಟೆಗಳ ಕಾಲ, ಸತತ 1 ಗಂಟೆಗಳ ಕಾಲ ಈ ಒಂದು ಸಭೆಯನ್ನ ನಡೆಸಿದ್ದಾರೆ. ಈ ಸಭೆ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು, ಸಾಕಷ್ಟು ಚರ್ಚೆಗಳು ಕೂಡ ಆಗಿದೆ. ಇನ್ನೊಂದು ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ರಾತ್ರಿ 8 ಗಂಟೆಗೆ ಬಂದು ಭಾಷಣವನ್ನ ಮಾಡಿದ್ರು ದೇಶವನ್ನ ಉದ್ದೇಶಿಸಿ. ನೆಕ್ಸ್ಟ್ ಅದಂಪುರ ಏರ್ಪೋರ್ಟ್ ನಲ್ಲಿ ಹೋಗಿ ಸೈನಿಕರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಿದ್ರು. ಖಡಕ್ ಸಂದೇಶವನ್ನ ಪಾಕಿಸ್ತಾನಕ್ಕೆ ರವಾನಿಸಿದ್ರು. ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಸಭೆ. ನೆಕ್ಸ್ಟ್ ಏನಾದ್ರೂ ಪಾಕಿಸ್ತಾನ ಬಾಲ ಬಿಚ್ಚೋಕ್ ಹೋದ್ರೆ ಎಲ್ಲೆಲ್ಲಿ ಬಾಲ ಕಟ್ಟಿಮೆ ಆಗಬೇಕು ಪ್ರತಿಯೊಂದನ್ನು ಕೂಡ ಈಗಾಗಲೇ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಸೊ ಜೊತೆಗೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಬ್ಬರೇ ಒಬ್ಬ ಈಚೆ ಕಡೆ ಏನಾದ್ರೂ ಗುಂಡು ಹಾರಿಸಿದ್ರೆ ನೀವು ಫಿರಂಗಿನೇ ಹಾರಿಸ್ಬಿಡಿ ಅಂತ ಹೇಳಿದ್ರು. ಸೊ ಜೊತೆಗೆ ಇನ್ ಕೇಸ್ ಏನಾದ್ರೂ ಭಾರತದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ಏನಾದ್ರೂ ನಡೆದ್ರೆ ಅದು ನಮಗೆ ಯುದ್ಧಕ್ಕೆ ಆಹ್ವಾನ ಎನ್ನುವಂತ ಸ್ಪಷ್ಟ ಸಂದೇಶವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಪಾಕಿಸ್ತಾನಕ್ಕೆ ರವಾನಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಇದರಲ್ಲಿ ಕೇಂದ್ರ ಸಚಿವ ಸಂಪುಟ ಸಭೆಯ ಮಹತ್ವದ ಸುದ್ದಿಗೋಷ್ಠಿ ಇದು. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವರಿಂದ ಪ್ರೆಸ್ ಮೀಟಿಂಗ್, ಸಾಕಷ್ಟು ಚರ್ಚೆ